ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರಿಗೂ ಕೂಡ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಮೊದಲು ಈ ಟ್ರಾನ್ಸ್ಫರ್ ಆಗಿದೆಯಲ್ಲ, ಆ ದುಡ್ಡಿನ ಬಗ್ಗೆ ಮಾಹಿತಿ ಕೊಡಬೇಕು, ಅದರ ಮೂಲದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ದೇಣಿಗೆಯನ್ನ ಕೊಟ್ಟಿದ್ದಾರೆ ಯಂಗ್ ಇಂಡಿಯಾ ಕಂಪನಿಗೆ. ರಾಹುಲ್ ಒಡೆತನದ ಯಂಗ್ ಇಂಡಿಯಾ ಕಂಪನಿಗೆ ದೇಣಿಗೆಯಾಗಿ 50 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಈಗ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ 50 ಲಕ್ಷ ಹಣದ ಮೂಲದ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ದೆಹಲಿ ಪೊಲೀಸರು ಈಗ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಯಂಗ್ ಇಂಡಿಯಾ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಯಂಗ್ ಇಂಡಿಯಾ ಕಂಪನಿಯಿಂದ ಬೇರೆ ಎಲ್ಲೆಲ್ಲಿ ಹೋಯಿತು ಅನ್ನುವಂಥದ್ದನ್ನು ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ 50 ಲಕ್ಷ ಕಳುಹಿಸಿರುವಂತಹ ಮೂಲ ಯಾವುದು ಅನ್ನುವಂಥದ್ದನ್ನ ಇಲ್ಲಿ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಈಗ ಪೊಲೀಸರು ಕೇಳಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಡಿಕೆ ಬ್ರದರ್ಸ್ ಬುಡಕ್ಕೆ ಬಂದಿದೆ. ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡಬೇಕು. ಜೊತೆಗೆ 50 ಲಕ್ಷಕ್ಕೆ ಯಾವ ಮೂಲ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡ್ಬೇಕು. ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತಾ? ಏನೇನು ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತು? ಅಶ್ವಿನಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿಚಾರಕ್ಕೆ ಏನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ತನಿಖೆ ಶುರುವಾಗಿದೆ. ತನಿಖೆಯ ಭಾಗವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಇಡಿ ನೋಟಿಸ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದೇನಂತಂದು ಹೇಳಿದ್ರೆ, ವೈಯಕ್ತಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 25 ಲಕ್ಷ ಮತ್ತೆ ಡಿಕೆ ಸುರೇಶ್ ಅವರು ಒಂದಿಷ್ಟು 25 ಲಕ್ಷ, ಜೊತೆಗೆ ಟ್ರಸ್ಟ್ ಇಂದ 2 ಕೋಟಿ ರೂಪಾಯಿಗಳನ್ನ ಕೊಡಲಾಗಿದೆ ಅನ್ನುವಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿತ್ತು. ಈ ಒಂದು ಈಗ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಏನಂತಂದು ಹೇಳಿದ್ರೆ, ಹಣವನ್ನ ಯಾವ ಮೂಲದಿಂದ ಹಾಕಿದ್ರು, ಆ ಹಣದ ಮೂಲ ಯಾವುದು, ಜೊತೆಗೆ ಹಣ ಹಾಕ್ಲಿಕ್ಕೆ ಯಾರು ಸೂಚನೆಯನ್ನ ಕೊಟ್ಟಿದ್ರು, ಮತ್ತೆ ಹಾಕಿರೋ ಹಣವನ್ನ ಎಲ್ಲಿ ಬಳಕೆ ಮಾಡಲಾಯಿತು, ಹೇಗೆ ಬಳಕೆ ಮಾಡಲಾಯಿತು ಅನ್ನುವಂತ ಒಂದಷ್ಟು ವಿವರಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಮೊದಲಿಂದನೂ ಕೂಡ ತನಿಖೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಯಾವ ಸ್ವರೂಪದಲ್ಲೂ ಕೂಡ ಹಣವನ್ನ ಕೊಡಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಈಗ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಈ ಇಡಿ ನೋಟಿಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಯಾವಾಗ ತನಿಖೆಗೆ ಹಾಜರಾಗ್ತಾರೆ, ಯಾವಾಗ ಮಾಹಿತಿ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದಷ್ಟು ಇಲ್ಲಿಯ ರಾಜಕೀಯ ವಿದ್ಯಮಾನಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅಂತ ಕೊಟ್ಟಿರುವಂತಹ ವಿಚಾರಕ್ಕೆ ಎಲ್ಲ ಒಂದ್ ಕಡೆಗೆ ಮತ್ತಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರಿಗೂ ಕೂಡ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ವಿಚಾರಣೆಗೆ ಹಾಜರಾಗುವ ಮೊದಲು ಈ ಟ್ರಾನ್ಸ್ಫರ್ ಆಗಿದೆಯಲ್ಲ, ಆ ದುಡ್ಡಿನ ಬಗ್ಗೆ ಮಾಹಿತಿ ಕೊಡಬೇಕು, ಅದರ ಮೂಲದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ದೇಣಿಗೆಯನ್ನ ಕೊಟ್ಟಿದ್ದಾರೆ ಯಂಗ್ ಇಂಡಿಯಾ ಕಂಪನಿಗೆ. ರಾಹುಲ್ ಒಡೆತನದ ಯಂಗ್ ಇಂಡಿಯಾ ಕಂಪನಿಗೆ ದೇಣಿಗೆಯಾಗಿ 50 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಈಗ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ದೆಹಲಿ ಎಕನಾಮಿಕ್ ವಿಂಗ್ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಡಿಕೆ ಬ್ರದರ್ಸ್ ನೀಡಿರುವಂತಹ 50 ಲಕ್ಷ ಹಣದ ಮೂಲದ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಜೊತೆಗೆ ಡಿಸೆಂಬರ್ 19ರ ಒಳಗೆ ದಾಖಲೆ ಸಮೇತರಾಗಿ ವಿಚಾರಣೆಗೆ ಹಾಜರಾಗಿ ಅಂತ ದೆಹಲಿ ಪೊಲೀಸರು ಈಗ ಡಿಕೆ ಬ್ರದರ್ಸ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ವೈಯಕ್ತಿಕವಾಗಿ 50 ಲಕ್ಷ ದೇಣಿಗೆಯನ್ನ ಯಂಗ್ ಇಂಡಿಯಾ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಯಂಗ್ ಇಂಡಿಯಾ ಕಂಪನಿಯಿಂದ ಬೇರೆ ಎಲ್ಲೆಲ್ಲಿ ಹೋಯಿತು ಅನ್ನುವಂಥದ್ದನ್ನು ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ 50 ಲಕ್ಷ ಕಳುಹಿಸಿರುವಂತಹ ಮೂಲ ಯಾವುದು ಅನ್ನುವಂಥದ್ದನ್ನ ಇಲ್ಲಿ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಈಗ ಪೊಲೀಸರು ಕೇಳಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಡಿಕೆ ಬ್ರದರ್ಸ್ ಬುಡಕ್ಕೆ ಬಂದಿದೆ. ಈಗ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನ ಕೊಡಬೇಕು. ಜೊತೆಗೆ 50 ಲಕ್ಷಕ್ಕೆ ಯಾವ ಮೂಲ ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡ್ಬೇಕು. ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತಾ? ಏನೇನು ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತು? ಅಶ್ವಿನಿ,
ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿಚಾರಕ್ಕೇನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ತನಿಖೆ ಶುರುವಾಗಿದೆ. ತನಿಖೆಯ ಭಾಗವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಇಡಿ ನೋಟಿಸ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದೇನಂತಂದು ಹೇಳಿದ್ರೆ, ವೈಯಕ್ತಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 25 ಲಕ್ಷ ಮತ್ತೆ ಡಿಕೆ ಸುರೇಶ್ ಅವರು ಒಂದಿಷ್ಟು 25 ಲಕ್ಷ ಜೊತೆಗೆ ಟ್ರಸ್ಟ್ ಇಂದ 2 ಕೋಟಿ ರೂಪಾಯಿಗಳನ್ನ ಕೊಡಲಾಗಿದೆ ಅನ್ನುವಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿತ್ತು. ಈ ಒಂದು ಈಗ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಏನಂತಂದು ಹೇಳಿದ್ರೆ, ಹಣವನ್ನ ಯಾವ ಮೂಲದಿಂದ ಹಾಕಿದ್ರು, ಆ ಹಣದ ಮೂಲ ಯಾವುದು, ಜೊತೆಗೆ ಹಣ ಹಾಕ್ಲಿಕ್ಕೆ ಯಾರು ಸೂಚನೆಯನ್ನ ಕೊಟ್ಟಿದ್ರು, ಮತ್ತೆ ಹಾಕಿರೋ ಹಣವನ್ನ ಎಲ್ಲಿ ಬಳಕೆ ಮಾಡಲಾಯಿತು, ಹೇಗೆ ಬಳಕೆ ಮಾಡಲಾಯಿತು ಅನ್ನುವಂತ ಒಂದಷ್ಟು ವಿವರಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಮೊದಲಿಂದನೂ ಕೂಡ ತನಿಖೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಯಾವ ಸ್ವರೂಪದಲ್ಲೂ ಕೂಡ ಹಣವನ್ನ ಕೊಡಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಈಗ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಈ ಇಡಿ ನೋಟಿಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಯಾವಾಗ ತನಿಖೆಗೆ ಹಾಜರಾಗ್ತಾರೆ, ಯಾವಾಗ ಮಾಹಿತಿ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದಷ್ಟು ಇಲ್ಲಿಯ ರಾಜಕೀಯ ವಿದ್ಯಮಾನಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅಂತ ಕೊಟ್ಟಿರುವಂತಹ ವಿಚಾರಕ್ಕೆ ಎಲ್ಲ ಒಂದ್ ಕಡೆಗೆ ಮತ್ತಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅನ್ನುವಂಥದ್ದನ್ನು ಕೂಡ ತೋರಿಸ್ಕೊಡ್ಬೇಕು, ಜೊತೆಗೆ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತಾ? ಏನೇನು ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತು? ಅಶ್ವಿನಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿಚಾರಕ್ಕೇನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ತನಿಖೆ ಶುರುವಾಗಿದೆ. ತನಿಖೆಯ ಭಾಗವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಇಡಿ ನೋಟಿಸ್ ಕೊಡೋಕ್ಕಿಂತ ಮುಂಚೆ ಒಂದಷ್ಟು ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದ್ದೇನಂತಂದು ಹೇಳಿದ್ರೆ, ವೈಯಕ್ತಿಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 25 ಲಕ್ಷ ಮತ್ತೆ ಡಿಕೆ ಸುರೇಶ್ ಅವರು ಒಂದಿಷ್ಟು 25 ಲಕ್ಷ ಜೊತೆಗೆ ಟ್ರಸ್ಟ್ ಇಂದ 2 ಕೋಟಿ ರೂಪಾಯಿಗಳನ್ನ ಕೊಡಲಾಗಿದೆ ಅನ್ನುವಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿತ್ತು. ಈ ಒಂದು ಈಗ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಏನಂತಂದು ಹೇಳಿದ್ರೆ, ಹಣವನ್ನ ಯಾವ ಮೂಲದಿಂದ ಹಾಕಿದ್ರು, ಆ ಹಣದ ಮೂಲ ಯಾವುದು, ಜೊತೆಗೆ ಹಣ ಹಾಕ್ಲಿಕ್ಕೆ ಯಾರು ಸೂಚನೆಯನ್ನ ಕೊಟ್ಟಿದ್ರು, ಮತ್ತೆ ಹಾಕಿರೋ ಹಣವನ್ನ ಎಲ್ಲಿ ಬಳಕೆ ಮಾಡಲಾಯಿತು, ಹೇಗೆ ಬಳಕೆ ಮಾಡಲಾಯಿತು ಅನ್ನುವಂತ ಒಂದಷ್ಟು ವಿವರಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿನೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಇದರಲ್ಲಿ ಮೊದಲಿಂದನೂ ಕೂಡ ತನಿಖೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಯಾವ ಸ್ವರೂಪದಲ್ಲೂ ಕೂಡ ಹಣವನ್ನ ಕೊಡಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಕಲೆ ಹಾಕಲಿಕ್ಕೆ ಈಗ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಈ ಇಡಿ ನೋಟಿಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಯಾವಾಗ ತನಿಖೆಗೆ ಹಾಜರಾಗ್ತಾರೆ, ಯಾವಾಗ ಮಾಹಿತಿ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದಷ್ಟು ಇಲ್ಲಿಯ ರಾಜಕೀಯ ವಿದ್ಯಮಾನಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅಂತ ಕೊಟ್ಟಿರುವಂತಹ ವಿಚಾರಕ್ಕೆ ಎಲ್ಲ ಒಂದ್ ಕಡೆಗೆ ಮತ್ತಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿರುವಂತದ್ದು. ಅಶ್ವಿನಿ, ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.